ಜಾಗತಿಕ ಮಟ್ಟದಲ್ಲಾಗುತ್ತಿರುವ ತೈಲ ಬಿಕ್ಕಟ್ಟಿನಿಂದಾಗಿ ಇದೀಗ ಪದೇ ಪದೇ ತೈಲ ಬೆಲೆ ಏರಿಕೆ ಆಗ್ತಾ ಇರುವಂತದ್ದು. ಇದರಿಂದಾಗಿ ಜನರಿಗೆ ಸಾಕಷ್ಟು ಹೊರೆ ಆಗ್ತಾ ಇದೆ, ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ ಎನ್ನುವಂತ ಮಾತನ್ನ ಬೀದರ್ ಜನರು ಹೇಳ್ತಾ ಇದ್ದಾರೆ. ಸದ್ಯ ನಾನು ಬೀದರ್ ನಗರದಲ್ಲಿರುವಂತಹ ಪೆಟ್ರೋಲ್ ಬಂಕ್ ಒಂದರಲ್ಲಿ ಇದ್ದೀನಿ. ಪೆಟ್ರೋಲ್ ಬಂಕ್ ನಲ್ಲಿರುವಂತಹ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ತೈಲ ಬೆಲೆ ಅಂದ್ರೆ 2 ವಾರಗಳಲ್ಲಿ 4 ಬಾರಿ ತೈಲ ಬೆಲೆ ಏರಿಕೆ ಆಗಿರುವಂತದ್ದು. ಇದರಿಂದಾಗಿ ಜನರಿಗೆ ಸಾಕಷ್ಟು ಹೊರೆ ಆಗ್ತಾ ಇರುವಂತದ್ದು, ಸಾಕಷ್ಟು ಆಕ್ರೋಶದ ಮಾತುಗಳನ್ನ ಕೂಡ ಜನರೇ ಹಾಕ್ತಾ ಇರುವಂತದ್ದು. ಈಗಾಗಲೇ ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ಅಂದ್ರೆ ಮೇ 15ನೇ ತಾರೀಕು ಮೊದಲ ಬಾರಿ ಪೆಟ್ರೋಲ್ ದರ ಏರಿಕೆ ಆಗಿತ್ತು, 3 ರೂಪಾಯಿಯಷ್ಟು ಏರಿಕೆ ಆಗಿತ್ತು. ತದನಂತರ 95 ಪೈಸೆ, ಅದೇ ರೀತಿ ನಿನ್ನೆ ಕೂಡ ಏರಿಕೆ ಆಗಿತ್ತು. ಮತ್ತೆ ಇಂದು ಕೂಡ 2 ರೂಪಾಯಿ 71 ಪೈಸೆಯಷ್ಟು ಬೆಲೆ ಈಗ ಏರಿಕೆ ಆಗಿರುವಂತದ್ದು. ಇದರಿಂದಾಗಿ ಜನರು ಸಾಕಷ್ಟು ಹೈರಾಣ ಆಗ್ತಾ ಇದ್ದಾರೆ. ಪೆಟ್ರೋಲ್ ದಿನೇ ದಿನೇ ಏರಿಕೆ ಆಗ್ತಾ ಇರೋದ್ರಿಂದಾಗಿ ನಾವು ಹೇಗೆ ಜೀವನ ನಡೆಸಬೇಕು, ದಿನನಿತ್ಯ ಕೆಲಸ, ಕೂಲಿ ಕೆಲಸ ಆಗಿರ್ಬೋದು, ಯಾವುದೇ ದೈನಂದಿನ ಚಟುವಟಿಕೆಗಳಿಗೆ ನಾವು ವಾಹನಗಳನ್ನ ಉಪಯೋಗಿಸುವುದು ಅನಿವಾರ್ಯವಾಗಿದೆ. ಆ ಮಟ್ಟಕ್ಕೆ ನಾವು ವಾಹನಗಳಿಗೆ ಅಡಿಕ್ಟ್ ಆಗಿದ್ದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಇದರಿಂದಾಗಿ ಪೆಟ್ರೋಲ್ ತೈಲ ಇಲ್ಲದೆ ನಾವು ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಇವುಗಳು ಇಲ್ಲದೆ ಕೂಡ ನಾವು ಯಾವುದೇ ವಾಹನಗಳನ್ನ ಓಡಿಸ್ಲಿಕ್ಕೆ ಆಗೋದಿಲ್ಲ. ಇದರಿಂದಾಗಿ ನಾವು ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀವಿ. ದಿನನಿತ್ಯದ ಚಟುವಟಿಕೆಗಳಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ನಮ್ಮ ಜೀವನ, ನಮ್ದು ಯಾವುದೇ ರೀತಿಯ ಆದಾಯಗಳು ಕೂಡ ಹೆಚ್ಚಾಗ್ತಾ ಇಲ್ಲ. ಆದ್ರೆ ತೈಲ ಬೆಲೆಗಳು ಮಾತ್ರ ದಿನದಿಂದ ದಿನಕ್ಕೆ, ಅಂದ್ರೆ 2 ವಾರಗಳಲ್ಲಿ 4 ಬಾರಿ ಏರಿಕೆ ಆಗಿದ್ರಿಂದ ಸಾಕಷ್ಟು ಆಕ್ರೋಶದ ಮಾತುಗಳನ್ನು ಕೂಡ ಜನರು ಹೇಳ್ತಾ ಇರುವಂತದ್ದು. ಇಲ್ಲಿರುವಂತ ಜನರನ್ನು ಕೂಡ ಮಾತಾಡ್ಸೋಣ. ಈಗಾಗಲೇ ಸರ್, ಈಗ ಪೆಟ್ರೋಲ್ 2 ವಾರದಾಗ 4 ಸಲ ಏರಿಕೆ ಆತ್ರಿ. ಈಗ ಜನರ ಜೀವನ ಬಹಳ ಕಷ್ಟ ಆಗತ್ತದ, ಏನ್ ಹೇಳ್ತೀರಿ? ಏನ್ ಭಾಳ ಕಷ್ಟ ಆಗ್ತಾ ಇದೆ. ಏನ್ ಹೇಳಿದ್ರೆ ಕಷ್ಟ ಭಾಳ ಆಗ್ತಾ ಇದೆ. ಡೈಲಿ ದುಡ್ಡು ಕೊಟ್ಟು ಸಾಕಾಗೈತ. ಗಾಡಿಗಳು ಎವರೇಜ್ ಎಲ್ಲ ಒಂದು ದುಡ್ಡಿಂದು ಏನು ಭಾಳ. ಅಲ್ಲ ಸರ್, ಈಗ ಕೂಲಿ ಯಾವ್ದು ಹೆಚ್ಚಾಗಿಲ್ಲ. ಈಗ 4 ದಿನದಾಗ ಸುಮಾರು 7 ರೂಪಾಯಿ ಅಷ್ಟು ಹೆಚ್ಚಿಗೆ ಆಯ್ತು. ಈಗ ದಿನನಿತ್ಯ ಕಾರ್ಯಗಳು ಬೈಕ್ ಬೇಕೇ ಬೇಕು ನಿಮ್ಗೆ. 4 ಸಾರಿ ಪೆಟ್ರೋಲ್ ಜಾಸ್ತಿ ಆಗೋಯ್ತು. ಮತ್ತೆ ಏನ್ ಭಾಳ ಪ್ರಾಬ್ಲಮ್ ಆಗ್ತಾ ಇದೆ. ಗಾಡಿ ನಡೆಸ್ಬೇಕಾದ್ರೆ ಬಿಸ್ಲಾಗ ನಡ್ಕೊಂಡ್ ಬರೋದಾಗ್ತಾ ಇದೆ. ಹೀಗಾಗಿದೆ ಪರಿಸ್ಥಿತಿ ಭಾಳ. ಏನ್ ಹೇಳ್ತೀರಿ ಮೋದಿ ಅವ್ರಿಗೆ? ಏನ್ ಹೇಳ್ಬೇಕು, ಎಲ್ಲ ಪೆಟ್ರೋಲ್ ಡೀಸೆಲ್ ರೇಟ್ ಕಡಿಮೆ ಮಾಡ್ಬೇಕಪ್ಪ. ಅವ್ರಿಗೆ ಹೇಳ್ದೇನು ಏನು ಅವ್ರೇನು ಸಣ್ಣವ್ರದಾರ. ದೇಶದೆಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಬೇಕಪ್ಪ. ಅವ್ರ ಕೈಯಾಗದ ಕೆಲಸ. ಇದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇರುವಂತದ್ದು. ಈಗಾಗಲೇ ಸಾಕಷ್ಟು ಬಾರಿ ಏರಿಕೆ ಆಗಿರೋದ್ರಿಂದ ಮೋದಿ ಅವರು ಜನರ ಸಮಸ್ಯೆಯನ್ನ ಅಲ್ಲಿ ಅರಿತುಕೊಂಡು ಸಮಸ್ಯೆ ದರವನ್ನ ಇಳಿಸುವ ಕೆಲಸವನ್ನ ಮಾಡ್ಬೇಕು ಎನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಈಗಾಗಲೇ ಇನ್ನೊಬ್ರು ವಾಹನ ಸವಾರರು ಅವ್ರನ್ನ ಕೂಡ ಮಾತಾಡ್ಸೋಣ. ಸರ್, ಈಗ 2 ವಾರದಾಗ 4 ಸಲ ಪೆಟ್ರೋಲ್ ಬೆಲೆ ಏರಿಕೆ ಆಗೈತ್ರಿ. ಈಗ ನೀವು ವಾಹನ ಓಡಾಡ್ಬೇಕಂತ ದಿನನಿತ್ಯ ನೀವು ಪೆಟ್ರೋಲ್ ಅವಶ್ಯಕವಾಗೈತಿ. ನೀವು ದುಡಿಯೋ ಕೂಲಿ ಎಷ್ಟು, ನಿಮಗ ಇದು ರೇಟ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸ ಸರ್? ಕೂಲಿ ಬಗ್ಗೆ ಏನ್ ಹೇಳಕ್ ಆಗಲ್ರಿ. ಬಟ್ ಅವ್ರು ಪ್ರಣಾಳಿಕೆನ ಹೇಳಿದ್ವಲ್ರಿ, ಅಬ್ಕಿ ಬಾರ್ 400 ಪಾರ್ ಅಂತ. ಹಂಗಿದ್ವಿ ಅಬ್ಕಿ ಬಾರ್ 400 ಪಾರ್ ಮಾಡ್ತಾರನ್ನೋ ಅದೊಂದು ಇಂಟೆನ್ಷನ್ ಇಟ್ಕೊಂಡು ಪದೇ ಇದು ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡ್ತಾ ಇದಾರೆ. ಅವ್ರ ಕೈಲಿ ಆಗಲ್ಲ ಉಂಟ ಸರ್. ಸಮ್ಮುಖರು ಏನದಂದ್ರೆ ರಾಜೀನಾಮೆ ಕೊಡ್ಬೇಕು. ಜನಸಾಮಾನ್ಯರಿಗೆ ಇದೇನು ಏರಿಕೆದ ಪ್ರತಿದಿನ ಇದು ಹೆಂಗಾಗ್ಯದ ಅಂದ್ರೆ ಅವ್ರಿಗೆ ಒಂದು ಬೇಸಿಕ್ ಆಗ್ಯದ ಸರ್. ಯಾವಾಗ ನೋಡ್ಬೇಕು ಬೆಲೆ ಏರಿಕೆ ಮಾಡ್ತಾನೆ ಇರಬೇಕು. ಅದಕ್ಕೊಂದು ಯುದ್ಧದ ಏನಂತಾರ ಒಂದು ಮೂಲ ಮುಂದಿಟ್ಲತ್ತಾರ. ಬಟ್ ಅವ್ರ ಕೈಲಿ ಆಗಲ್ಲ ಹೊಂಟದ. ಇದು ಪ್ರತಿ ಸಲ ಖಾಲಿ ಬೆಲೆ ಏರಿಕೆ ಮಾಡಬೇಕು, ಜನಸಾಮಾನ್ಯ ಹೊರೆ ಹಾಕಬೇಕು. ಆಮೇಲೆ ಏನಂದ್ರೆ ಸೈಕಲ್ ಮೇಲೆ ಹೋಗ್ಬೇಕು, ಮತ್ತು ಎಲೆಕ್ಟ್ರಿಕ್ ವಾಹನ ಯೂಸ್ ಮಾಡ್ಬೇಕಂತ. ಈಗ ನಾವೆಲ್ಲ ಏನು ಮಾಡ್ಬೇಕ್ರಿ, ಪೆಟ್ರೋಲ್ ಗಾಡಿಗಳು ನನ್ನ ಮನೆ ಇಕ್ಕಾರಂತೀರಿ. ಅದು ಆಗದೇ ಇರೋದಂತ ಒಂದು ಕೆಲಸ ಅದ. ಅವ್ರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು, ಸರಿಯಾದ ರೀತಿಯಿಂದ ಇದು ಮಾಡ್ಬೇಕು. ಅವ್ರು ಏನು ಹೇಳ್ಯಾರ, ಮೊದಲನೇದಾಗಿ ಅಧಿಕಾರ ಬರೋಕ್ಕಿಂತ ಮುಂಚೆ ನಾವು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಕಡಿಮೆ ಮಾಡ್ತೇವೆ ಅಂತ ಹೇಳ್ಯಾರ. ಅದು ಅವ್ರಿಂದ ಆಗೋಣ. ಬಡವರ ಜೀವನ ಅಂದ್ರೆ ಸರ್ ಹಿಂಗೆ ಮಾಡ್ತಾ ಇರ್ಬೇಕು. ಮತ್ತೆ ಏನು ಮಾಡೋಕ್ಕಾಯ್ತದ? ದೂಸರೇ ಆಪ್ಷನ್ ಇರ್ಸೋದಲ್ಲ. ಸರ್ಕಾರಕ್ಕೆ ಏನು ಹೇಳ್ತೇವೆ ಸರ್, ಸರ್ಕಾರ ತಮ್ಮ ರಾಜೀನಾಮೆ ಕೊಡಬೇಕು. ಅವ್ರ ಕೈಲಿ ಆಗದಂತ ಕೆಲಸದ ಇದು ಸರ್. ಇಷ್ಟ ಅರುಣ ಅಂತ ಸರ್. ಇದು ವಾಹನ ಸವಾರರ ಆಕ್ರೋಶದ ಮಾತುಗಳು. ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ಹೊರಾಗ್ತಾ ಇರುವಂತದ್ದು. ಪ್ರಧಾನಿ ಮೋದಿ ಅವರು ಅಬ್ಕಿ ಬಾರ್ 400 ಪಾರ್ ಎನ್ನುವಂತ ಮಾತನಾಡ್ತಾ ಇದ್ರು. ಅದೇ ರೀತಿ ಪೆಟ್ರೋಲ್ ದರವನ್ನ 400 ಗಡಿ ದಾಟಿಸ್ತಾರೆ ಎನ್ನುವಂತ ಆತಂಕವನ್ನ ಇಲ್ಲಿನ ಜನರು ಹಾಕ್ತಾರೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಾರ್ ಆಗಿರ್ಬೋದು, ಆಟೋಗಳಾಗಿರ್ಬೋದು, ಎಲ್ಲರೂ ಕೂಡ ಈಗ ಸಾಕಷ್ಟು ಪೆಟ್ರೋಲ್ ತುಂಬಿಸಿಕೊಳ್ಳುವಂತ ನಿಟ್ಟಿನಲ್ಲಿ ನಿರತರಾಗಿರುವಂತದ್ದು. ಅಂದ್ರೆ ದಿನನಿತ್ಯ ಪದೇ ಇದೇ ರೀತಿ ಏರಿಕೆ ಆಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಆಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ನಾವ್ ಈಗಲೇ ಸ್ಟಾಕ್ ಮಾಡ್ಕೊಳ್ತೀವಿ ಎನ್ನುವಂತ ಮಾತನ್ನು ಕೂಡ ಜನರ ಬಾಯಿಂದ ಕೇಳಿ ಬರ್ತಾ ಇರುವಂತದ್ದು. ನೀವು ನೋಡ್ತಾ ಇರಬಹುದು ಡೀಸೆಲ್ ಬೆಲೆ ಕೂಡ ಏರಿಕೆ ಆಗಿರುವಂತದ್ದು. ಇದರಿಂದ ಸಾಕಷ್ಟು ಆಟೋ ಸವಾರರಾಗಿರ್ಬೋದು ಎಲ್ಲರೂ ಕೂಡ ಸಾಕಷ್ಟು ಅಸಮಾಧಾನವನ್ನ ಹೊರ ಹಾಕ್ತಾ ಇರುವಂತದ್ದು. ಇದಿಷ್ಟು ಬೀದರ್ ಜನರ ಆಕ್ರೋಶದ ಮಾತುಗಳು. ಈಗಾಗಲೇ ತೈಲ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಇದರಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಿದೆ.
ತೈಲ ಬೆಲೆ ಅಷ್ಟೇ ಅಲ್ಲ, ಇದರಿಂದಾಗಿ ನಮ್ಮ ದಿನನಿತ್ಯದ ಚಟುವಟಿಕೆಗಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಿದೆ. ದಿನಸಿ ಆಗಿರಬಹುದು, ತರಕಾರಿ ಸೇರಿದಂತೆ ಸರಕು ಸಾಗಾಟದ ವೆಚ್ಚಗಳು ಕೂಡ ದುಬಾರಿ ಆಗುತ್ತೆ. ಇದರಿಂದ ಬಡ ಜನರು ಜೀವನ ಮಾಡೋದು ಹೇಗೆ ಎನ್ನುವಂತ ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು. ಇದರಿಂದಾಗಿ ಕೇಂದ್ರ ಸರ್ಕಾರ ಕೂಡಲೇ ತೈಲ ಬೆಲೆಯನ್ನ ಇಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಎನ್ನುವಂತ ಒತ್ತಾಯವನ್ನ ಬೀದರ್ ಜನರು ಮಾಡ್ತಾ ಇರುವಂತದ್ದು. ಶಿವಾನಂದ, ನ್ಯೂಸ್ ಫಸ್ಟ್, ಬೀದರ್.